ಶನೈಶ್ವರ ಜಯಂತಿ ವಿಶೇಷ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬಹಳ ಶಕ್ತಿಶಾಲಿಯಾದ ದೇವರಾದ ಶನೈಶ್ವರ ಸ್ವಾಮಿಯ ಅವರ ಜಯಂತಿಯ ಮಹತ್ವ, ಪೂಜೆ ಮಾಡುವ ವಿಧಾನ ಮತ್ತು ಈ ದಿನ ಮಾಡಬೇಕಾದ ವಿಶೇಷ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಒಂದು ಚಿಕ್ಕ ಪರಿಹಾರವನ್ನು ಹೇಳುತ್ತೇನೆ. ಅದು ಜೀವನದಲ್ಲಿರುವ ಕಷ್ಟಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಶನೈಶ್ವರ ಜಯಂತಿ ಎಂದರೇನು? ಶನೈಶ್ವರ ಜಯಂತಿ ಎಂದರೆ ಶನಿದೇವರ ಅವತಾರದ ದಿನ, ಅಂದರೆ ಹುಟ್ಟಿದ ದಿನ. ಈ ದಿನವನ್ನು ವಿಶೇಷವಾಗಿ ಶನಿದೋಷ, ಸಾಡೆಸಾತಿ, ಅಷ್ಟಮ ಶನಿ ಮತ್ತು ಜೀವನದಲ್ಲಿನ ಅಡಚಣೆಗಳನ್ನು ನಿವಾರಿಸಲು ಪೂಜೆ ಮಾಡುವ ದಿನವೆಂದು ಪರಿಗಣಿಸಲಾಗುತ್ತದೆ. ಶನಿದೇವರು ನ್ಯಾಯದ ದೇವರು ಎಂದು ಹೇಳಲಾಗುತ್ತದೆ. ನಾವು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವವನೇ ಶನಿದೇವರು. ಈ ದಿನ ಕಾಣುವ ಕೆಲವು ಸೂಚನೆಗಳು. ಕೆಲವರ ಜೀವನದಲ್ಲಿ ಈ ಸಮಯದಲ್ಲಿ ಹಣ ಕೈಯಲ್ಲಿ ಉಳಿಯುವುದಿಲ್ಲ. ಮತ್ತು ಎರಡನೇದಾಗಿ, ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುತ್ತದೆ, ಮನಸ್ಸಿಗೆ ಬೇಸರವಾಗುತ್ತದೆ, ಮನೆಯಲ್ಲಿ ಕಿರಿಕಿರಿ, ಜಗಳ, ಮನಸ್ತಾಪ ಉಂಟಾಗುತ್ತದೆ, ಆರೋಗ್ಯದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತದೆ, ಸಾಲದ ಒತ್ತಡ ತುಂಬ ಹೆಚ್ಚಿರುತ್ತದೆ. ಇಂಥ ಸಮಸ್ಯೆಗಳು ಶನಿದೇವನಿಂದ ಹೆಚ್ಚಾಗಿರಬಹುದು. ಅಂಥವರು ಶನೈಶ್ವರ ಜಯಂತಿಯಂದು ಭಕ್ತಿಯಿಂದ ಪೂಜೆ ಮಾಡಿದರೆ ಮನಃಶಾಂತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಶನೈಶ್ವರ ಜಯಂತಿಯಂದು ಮಾಡಬೇಕಾದ ಪೂಜೆ ಏನಪ್ಪ ಅಂದರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಎಳ್ಳೆಣ್ಣೆಯ ದೀಪ ಹಚ್ಚಿ ದೇವರಿಗೆ ಕೈ ಮುಗಿದರೆ ಒಳ್ಳೆಯದಾಗುತ್ತದೆ. ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆಯನ್ನು ದಾನ ಮಾಡಿ ಮತ್ತು ಓಂ ಶಂ ಶನೈಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ಮತ್ತು ಓಂ ಶಂ ಶನೈಶ್ವರಾಯ ನಮಃ ಈ ಮಂತ್ರ ಜಪ ಮಾಡುವುದರಿಂದ ಶನಿದೇವರ ಕೃಪೆ ದೊರೆಯುತ್ತದೆ, ಕಷ್ಟಗಳು ದೂರವಾಗುತ್ತದೆ ಮತ್ತು ನೆಮ್ಮದಿ ಸಿಗುತ್ತದೆ ಎಂದು ನಂಬಲಾಗಿದೆ. ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಶನಿವಾರದಂದು ಕಾಗೆಗಳಿಗೆ ಆಹಾರ ಮತ್ತು ನೀರನ್ನು ಇಟ್ಟರೆ ಪುಣ್ಯ ಸಿಗುತ್ತದೆ. ಬಡವರಿಗೆ ಸಹಾಯ ಮಾಡುವುದು ಮತ್ತು ಹಿರಿಯರನ್ನು ಗೌರವಿಸುವುದು ಶನಿದೇವರಿಗೆ ಅತ್ಯಂತ ಪ್ರಿಯವೆಂದು ಹೇಳಲಾಗುತ್ತದೆ. ಮತ್ತು ಹನುಮಂತ ದೇವರನ್ನು ಶನಿವಾರದಂದು ಆರಾಧನೆ ಮಾಡಿದರೆ ಶನಿದೋಷ ಕಡಿಮೆಯಾಗುತ್ತದೆ ಎಂದು ಹಿರಿಯರಲ್ಲಿ ನಂಬಿಕೆ ಇದೆ. ಸ್ನೇಹಿತರೆ, ನೀವು ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ದೇವರಿಗೆ ಖಂಡಿತವಾಗೂ ಸಲ್ಲುತ್ತದೆ, ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಶನೀಶ್ವರ ದೇವರ ಕೃಪೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮತ್ತು ಇಂತಹ ಧಾರ್ಮಿಕ ಮಾಹಿತಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.